ಹಾಯ್ ಗೈಸ್, ನೆನ್ನೆ ಅಪ್ಸರಕೊಂಡ ಫಾಲ್ಸ್ ನೋಡಿಕೊಂಡು ರೂಮ್ ಸ್ಟೇ ತೊಗೊಂಡಾದ್ಮೇಲೆ ಇವಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ಮುರುಡೇಶ್ವರ ದೇವಸ್ಥಾನ ಬಂದಿದ್ದೀವಿ. ಸೊ ಇಲ್ಲಿ ಒಳಗೆ ಲಾಗ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಲಾಗ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ವಿಷುವಲ್ ತೊಗೊಂಡು ವಾಯ್ಸ್ ಓವರ್ ಕೊಡ್ತೀವಿ. ಬನ್ನಿ ಹೋಗೋಣ. ಸೊ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಫಸ್ಟ್ ನಾವೇನು ಮಾಡಿದ್ವಿ ಅಂದರೆ ಲಿಫ್ಟಿಗೆ ಎಂಟ್ರಿ ಟಿಕೆಟ್ ತೊಗೊಂಡ್ವಿ. ಸೊ ಆಲ್ಮೋಸ್ಟ್ ಅರೌಂಡ್ 18 to 20 ಫ್ಲೋರ್ಸ್ ಏನೋ ಇದೆ. ಸೊ ನೋಡಿ ನೀವೇ ನೋಡ್ತಾ ಇದ್ದೀರಾ ಮೇಲ್ಗಡೆಯಿಂದ ಹೆಂಗೆ ವ್ಯೂ ಕಾಣಿಸ್ತಾ ಇದೆ ಟೆಂಪಲ್ದು ಅಂತ. ಸುತ್ತ ಸಮುದ್ರ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಸೊ ಅದು ಆ್ಯಕ್ಚುಲಿ ಗೋಪುರ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಾಯಿದ್ರು, ರಿನೋವೇಟಿವ್ ಏನೋ. ಸೊ ಅದಕ್ಕಾಗಿ ಎಲ್ಲ ಕಂಬಿಗಳು ಎಲ್ಲ ಹಾಕಿದ್ರು ಮಧ್ಯ. ಸೊ ನಮಗೆ ಕ್ಲಿಯರ್ ವ್ಯೂ ಸಿಕ್ಕಿಲ್ಲ, ಬಟ್ ಓಕೆ, ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿ ಕಾಣೋದು. ಸೊ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಅಷ್ಟು ವ್ಯೂ ಸಿಕ್ಕಿಲ್ಲ. ಮಧ್ಯ ಕಂಬಿಗಳೆಲ್ಲ ಕಾಣಿಸ್ತಾ ಇದ್ವು. ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ಸುತ್ತ ಸಮುದ್ರ. ಸೊ ಆಮೇಲೆ ಅಲ್ಲಿ ಸೀ ವಾಕ್ ಥರನೂ ಏನೋ ಮಾಡಿದ್ದಾರೆ. ಮೇಲ್ಗಡೆಯಿಂದ ಆಲ್ಮೋಸ್ಟ್ ಫುಲ್ಲು ಕವರ್ ಆಗುತ್ತೆ ನಿಮಗೆ ವ್ಯೂ. ಈ ಎರಡು ಕಡೆನೂ ಬೀಚು, ಮಧ್ಯದಲ್ಲಿ ಇದು ಟೆಂಪಲ್ಲು ಎಲ್ಲ ಕಾಣುತ್ತೆ. ಇವಾಗ ನಾವು ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಅಲ್ಲೇ ಪಕ್ಕದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿ ಹೋಗಿ ಹಂಗೆ ಅಲ್ಲೊಂದು ಟೆಂಪಲ್ ಇದೆ, ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಗೈಸ್, ಬನ್ನಿ. ಸೊ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಟಿಫನ್ ಕೊಟ್ಟರು. ದೇವಸ್ಥಾನದಲ್ಲಿ ಟಿಫನ್ ಮಾಡಿಕೊಂಡು ಇವಾಗ ಬೀಚ್ ಹತ್ರ ಬಂದ್ವಿ. ಸೊ ಬೀಚ್ ಹತ್ರ ವಾಕ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ನಾವು ಬೀಚಿಗೆ ಬಂದಿದ್ದಾಗ ಟೈಮ್ ಅರೌಂಡ್ 8:30, 9 o'clock ಆಗಿತ್ತು ಅನಿಸುತ್ತೆ. ಸೊ ಆವಾಗಲೇ ಹೆವಿ ಬಿಸಿಲಿತ್ತು, ಬಟ್ ಚೆನ್ನಾಗಿತ್ತು. ಒಂಥರ ಬೀಚಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಆ ನೀರು ಆ್ಯಕ್ಚುಲಿ ನೀರು ತಣ್ಣಗಿತ್ತು, ಅದು ತುಂಬಾ ಇಷ್ಟ ಆಯಿತು ನನಗೆ. ಅಷ್ಟು ಬಿಸಿ ಇದ್ರೂ ನೀರು ತಣ್ಣಗಿತ್ತು, ಫುಲ್ಲು ಕೋಲ್ಡ್ ಆಗ್ತಾಯಿತ್ತು. ಸೊ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಬೀಚಲ್ಲಿ, ಫೋಟೋಸ್ ತೊಗೊಂಡ್ವಿ, ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ಹೊತ್ತು ನಾನು ಆಟ ಆಡಿದೆ. ಸೊ ಎಂಟೈರ್ ಚೆನ್ನಾಗಿತ್ತು. ಬಟ್ ಅಲೆಗಳು ಆ್ಯಕ್ಚುಲಿ ತುಂಬ ಸ್ವಲ್ಪ ಜೋರಾಗೆ ಬರ್ತಾಯಿತ್ತು. ನಾವು ಆ್ಯಕ್ಚುಲಿ ಆಟ ಆಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಮುರುಡೇಶ್ವರದಲ್ಲಿ, ಬಟ್ ಬೇರೆ ಲೊಕೇಶನ್ಗೆಲ್ಲ ಹೋಗಬೇಕು ಅಂತ ಟೈಮ್ ಆಗುತ್ತೆ ಅಂತ ಆಟ ಆಡೋದು ಕ್ಯಾನ್ಸಲ್ ಮಾಡಿಬಿಟ್ಟು ಜಸ್ಟ್ ನಾರ್ಮಲ್ ಇದರಲ್ಲಿ ನಾನು ಇದು ಮಾಡಿಕೊಂಡೆ. ಸೊ ನನ್ನ ಪಾಡಿಗೆ ನಾನು ಆಟಾಡ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಪಾಡಿಗೆ ಅವ್ರು ವೀಡಿಯೋ ಮಾಡ್ಕೊತಾ ಇದ್ದಾರೆ. ನಂದು ನೋಡಿದ್ರಲ್ಲ ಹಿಂಗೆ ಆಟಾಡ್ತಾ ಇದ್ದೀನಿ ಅಂತ ಚೈಲ್ಡ್ ಥರ. ನಿಮಗೆ ನಗು ಬರ್ಬೋತ್ತೆ ನೋಡಿದ್ರೆ, ಬಟ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಬ್ಬರು ಬೀಚಲ್ಲಿ. ಸೊ ಆ ಬಿಸಿಲಿಗೂ ಏನು ಅಂತ ಬಿಸಿಲು ಅಂತಲೇ ಅನಿಸ್ಲಿಲ್ಲ. ನೀರು ಹತ್ರ ಹೋದ್ಮೇಲೆ ಫುಲ್ ನೀರು ತಣ್ಣಗಿತ್ತಲ್ಲ. ಸೊ ನನಗೆ ಅಲ್ಲಿಂದ ಆಚೆ ಬರೋದಕ್ಕೆ ಮನಸ್ಸಿಲ್ಲ ನನಗೆ, ಅಷ್ಟು ಕೋಲ್ಡ್ ಇತ್ತು. ಸೊ ಬಿಸಿಲು ಅಂತಲೂ ಅನಿಸ್ಲಿಲ್ಲ, ಚೆನ್ನಾಗಿತ್ತು. ನನಗೆ ಇನ್ನೂ ಬಿಟ್ಟಿದ್ರೆ ಅಲ್ಲೇ ಆಟ ಆಡ್ಕೊಂಡಿರ್ತಿದ್ದೆ ಅಂತ ಅನಿಸುತ್ತೆ ನನಗೆ. ಸೊ ಚೆನ್ನಾಗಿತ್ತು ವ್ಯೂ. ಆಮೇಲೆ ಟೆಂಪಲ್ ವಿಸಿಟು ಕೂಡ ಚೆನ್ನಾಗಿತ್ತು. ಎಲ್ಲರೂ ಅಲ್ಲಿ ಫ್ಯಾಮಿಲಿ ಜೊತೆ ಬಂದೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಸೊ ನಾನು ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಇನ್ನೇನು ಅಂತ ನೆಕ್ಸ್ಟ್ ಲೊಕೇಶನ್ಗೆ ಅಂತ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ವಿ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಸರ್ತಿ ಮುರುಡೇಶ್ವರಕ್ಕೆ ಹೋದರೆ ಖಂಡಿತವಾಗಿ ಅಲ್ಲಿ ಆಟ ಆಡಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಚೆನ್ನಾಗಿತ್ತು ಮುರುಡೇಶ್ವರ ಟೆಂಪಲ್ಲು ಎಲ್ಲ. ನೀವೇ ನೋಡ್ತಾ ಇದ್ದೀರಲ್ವ, ಬೀಚಿಂದನೂ ಕೂಡ ಮುರುಡೇಶ್ವರ ಟೆಂಪಲ್ ಎಲ್ಲ ಕಾಣುತ್ತೆ. ಇವಾಗ ನೆಕ್ಸ್ಟು ಹೋಗೋಣ ಬನ್ನಿ ನೆಕ್ಸ್ಟ್ ಲೊಕೇಶನ್ನಿಗೆ. ಹಾಯ್ ಗಾಯ್ಸ್, ಇವಾಗ ಮುರುಡೇಶ್ವರದಿಂದ ಉಡುಪಿಗೆ ಹೋಗ್ತಾ ಇದ್ದೀವಿ. ಸೊ ಉಡುಪಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಮರವಂತೆ ಬೀಚ್ ಕಾಣಿಸ್ತು. ಸೊ ಸ್ವಲ್ಪ ರಿಫ್ರೆಶ್ಮೆಂಟ್ ತಗೊಳ್ಳೋಣ ಟ್ರಾವೆಲ್ ಮಾಡಿ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ದೀವಿ. ವ್ಯೂ ಕೂಡ ಚೆನ್ನಾಗಿದೆ, ಬನ್ನಿ ನಿಮಗೂ ತೋರಿಸ್ತೀನಿ. ನೋಡಿ ಗಾಯ್ಸ್, ಬೀಚ್ ಹತ್ರ ಬಂದರೆ ನನ್ನ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನನ್ನ ಜೊತೆ ಬರೋದೇ ಇಲ್ಲ. ವ್ಯೂ ಮಾತ್ರ ಚೆನ್ನಾಗಿದೆ ಗಾಯ್ಸ್, ಬಟ್ ಇಲ್ಲಿ ಆಟ ಆಡೋದಕ್ಕೇನೂ ಬಿಡೋದಿಲ್ಲ, ಯಾಕಂದರೆ ಇಲ್ಲಿ ಸ್ಟೀಪ್ ಇದೆ. ಸೊ ಜಸ್ಟ್ ವ್ಯೂ ಮಾತ್ರ ನೋಡ್ಕೊಂಡು ಹೋಗ್ಬೋದು. ಸನ್ಸೆಟ್ ವ್ಯೂ ಬಂದರೆ ಚೆನ್ನಾಗಿ ಕಾಣುತ್ತೆ.
ಸೊ ನಾನು ಪ್ರಿಫರ್ ಮಾಡ್ತೀನಿ ಈವ್ನಿಂಗ್ ಸನ್ಸೆಟ್ ವ್ಯೂ ಏನಾದರೂ ನೋಡಬೇಕು ಅಂದರೆ ಇಲ್ಲಿಗೆ ಬಂದು ನೀವು ನೋಡ್ಬೋದು, ಚೆನ್ನಾಗಿ ಕಾಣುತ್ತೆ. ಸೊ ಬನ್ನಿ ಅಲ್ಲಿಗೆ ಹೋಗೋಣ ಇವಾಗ. ಆನ್ ದ ವೇ ಟು ಉಡುಪಿ ಹೋಗಬೇಕಾದ್ರೆ ನಮಗೆ ಮರವಂತೆ ಬೀಚ್ ಸಿಗುತ್ತೆ. ನಿಮಗೆ ಗೊತ್ತಿರ್ಬೋದು ಮರವಂತೆ ಬೀಚ್ ಬಗ್ಗೆ. ಸೊ ಒಂದು ಸೈಡ್ ರಿವರು, ಒಂದು ಸೈಡ್ ಫುಲ್ ಬೀಚ್ ಇರುತ್ತೆ. ಸೊ ಸನ್ಸೆಟ್ ಪಾಯಿಂಟಿಗೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಆ್ಯಕ್ಚುಲಿ. ರೋಡಲ್ಲೇ ನಿಂತ್ಕೊಂಡು ಸನ್ಸೆಟ್ನ ನೋಡ್ಬೋದು, ಯಾಕಂದರೆ ಅಷ್ಟು ಕ್ಲಿಯರಾಗಿ ಕಾಣುತ್ತೆ. ಹೈವೇ ರೋಡಿಂದ ಏನು ಜಾಸ್ತಿ ದೂರನೂ ಇಲ್ಲ, ಹೈವೇ ರೋಡ್ ಪಕ್ಕದಲ್ಲೇ ಮರವಂತೆ ಬೀಚ್ ಇರೋದು. ಸೊ ಸನ್ಸೆಟ್ ನೋಡೋದಕ್ಕೆ ಅಂತ ನಾವು ಬೀಚ್ ಹತ್ರ ಬಂದ್ವಿ. ಸೊ ಅಲ್ಲಿ ಫುಲ್ಲು ಬಂಡೆಗಳೆಲ್ಲ ಹಾಕಿ ವಾಕಿಂಗ್ ಸ್ಪೇಸ್ ಥರ ಮಾಡಿದ್ದಾರೆ. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲೂ ಕೂಡ. ಬಟ್ ನೀರಲ್ಲೆಲ್ಲ ಆಟ ಆಡೋದಕ್ಕಾಗೋದಿಲ್ಲ, ಯಾಕಂದರೆ ಹೆವಿ ಸ್ಟೀಪ್ ಇದೆ. ಸೊ ನಾವು ಸನ್ಸೆಟ್ ನೋಡೋದಕ್ಕೆ ಅಂತ ಬಂದ್ವಿ, ಬಟ್ ನಮಗೆ ಟೈಮ್ ಆಗಿತ್ತು, ಸನ್ಸೆಟ್ ಆಗೋ ತನಕ ವೆಯ್ಟ್ ಮಾಡಲಿಲ್ಲ. ಸೊ ಅದಕ್ಕೆ ಜಸ್ಟ್ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬೆಳಗ್ಗೆಯಿಂದನೂ ಟ್ರಾವೆಲ್ ಮಾಡ್ತಾನೇ ಇದ್ವಿ. ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ನಾವು ಮರವಂತೆ ಬೀಚ್ ಹತ್ರಕ್ಕೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನಲ್ಲಿ ಎಂಡಿಂಗ್ ಪಾಯಿಂಟ್ ತನಕ ಹೋಗಿದ್ದೆ. ಸೊ ಅಲ್ಲೇ ಆ್ಯಕ್ಚುಲಿ ಆ ವೇವ್ಸ್ ಬಂದು ಸಿಕ್ಕಾಪಟ್ಟೆ ಜೋರಾಗಿ ಬಂದು ಬಂಡೆಗೆ ಹೊಡೆಯುತ್ತೆ. ಸೊ ಅದು ನೋಡೋದಕ್ಕೆ ಏನೋ ಒಂಥರ ಖುಷಿ, ಏನೋ ಬಂದು ನಮಗೆ ಹೊಡಿತಾ ಇದೆಯೇನೋ ಅದು ವೇವ್ಸು ಅಂದಂಗೆ ಇರುತ್ತೆ. ಸೊ ಚೆನ್ನಾಗಿತ್ತು. ಬಟ್ ಅದು ವೇವ್ಸ್ ಹೊಡೆದು ಆ ಬಂಡೆಗಳು ಫುಲ್ಲು ಶಾರ್ಪಾಗಿರೋದಂಗಿತ್ತು. ಸೊ ಹುಷಾರಾಗಿ ಹೋಗಬೇಕು, ಸ್ವಲ್ಪ ಸ್ಲಿಪ್ ಆಯಿತು ಅಂತಂದರೂ ಪಕ್ಕ ಏಟಾಗುತ್ತೆ. ಸೊ ಬಂಡೆಗಳಿಗೆ ನೀರು ಹೊಡೆದು ಫುಲ್ ಸ್ಲಿಪ್ಪರಿ ಆಗಿರುತ್ತೆ, ಬಂಡೆ ಫುಲ್ ಪಾಚಿ ಕಟ್ಕೊಂಬಿಟ್ಟಿತ್ತು. ಬಟ್ ಅಲ್ಲಿ ಮುಂದೆ ಹೋಗಬೇಕು ಅಂದರೆ ಹುಷಾರಾಗಿ ಹೋಗಿ. ಸ್ವಲ್ಪ ಸ್ಲಿಪ್ ಆಯಿತು ಅಂತಂದರೆ ಗ್ಯಾರಂಟಿ ಸಮುದ್ರದ ಒಳಗೇ ಬೀಳ್ತೀವಿ. ಸೊ ಅಷ್ಟು ಸ್ಲಿಪ್ಪರಿ ಇರುತ್ತೆ. ನೋಡಿ ಗಾಯ್ಸ್, ವ್ಯೂ ಮಾತ್ರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಅದು ಮೇನ್ ರೋಡು ಅಲ್ಲಿ ಕಾಣಿಸ್ತಿರೋದು. ಸೊ ಅಲ್ಲಿಂದ ನಡ್ಕೊಂಬರ್ಬೇಕು. ಸೊ ನಡ್ಕೊಂಬಂದರೆ ಡೈರೆಕ್ಟ್ ಕುದಿಯಲ್ಲಿ ನಿಂತ್ಕೊಂಡು ನೀವು ವ್ಯೂ ನೋಡ್ಬೋದು. ಸೊ ಏನೋ ಸಮುದ್ರ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಸಂಜೆ ಹೊತ್ತು. ಅದು ಸನ್ಸೆಟ್ ಇದ್ದರೆ ಮಾತ್ರ ಸೂಪರಾಗಿರುತ್ತೆ, ಅದ್ರ ಫೀಲೇ ಬೇರೆ. ಸೊ ಎಲ್ಲರೂ ಬಂದು ಈ ಪ್ಲೇಸಿಗೆ ವಿಸಿಟ್ ಮಾಡಿ. ಗೈಸ್, ವಿಡಿಯೋ ನೋಡಿದ್ರಲ್ವಾ, ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಪ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು. ಸೊ ನೀವು ವಿಡಿಯೋ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ನಮಗೆ ಇದೇ ಥರ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಸೊ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವಾಗ ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ಸೊ ಮತ್ತೆ ಸಿಗೋಣ ಉಡುಪಿ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.